ಸರ್ವ್ ಮಾಡ್ತಾರೆ, ಹೆಚ್ಚಾಗಿ ಸರ್ವ್ ಮಾಡ್ತಾರೆ. ಈ ಕಬ್ಬಿಂದು ಇದು ಕಬ್ಬಿಂದೆಲ್ಲ ಈ ಕ್ಯಾಬೇಜದ್ದು, ಫ್ಲವರ್ದು, ಟೊಮೆಟೊದು ಸರ್ವ್ ಮಾಡ್ತಾರೆ. ಈ ನಡುವಂದಿಟ್ಟು ಸೀಸನ್ ಈಗ ಭಾಳ ಇಲ್ಲ, ಖಾಲಿ ಆಗ್ಬಿಡು ಅಂತ ಹೇಳ್ಕೊತಿದ್ದೆ. ಇದು ಮೊದಲ ಇದು ಕಲರ್ ಕ್ಯಾಪ್ಸಿಕಮ್ ಬೆಳೆದಿತ್ತು ಇಲ್ಲಿ, ಕಲರ್ ಕ್ಯಾಪ್ಸಿಕಮ್, ಡಬ್ಬು ಮೆಣಸಿಕಾಯಿ ಅಂತಿಲ್ಲ, ಕಲರ್ ಹಳದಿ ಮತ್ತು ಕೆಂಪ, ಅದು ಎಕ್ಸ್ಪೋರ್ಟ್ ಆಗ್ತವೆ. ಇದು ನಮ್ಗೆ ಮ್ಯಾಲ ನೋಡಿರ್ಬೇಕು, ತಂತಿ ಇದು ನೋಡ್ಬೇಕು, ಯಾರು ಅಲ್ಲಿ ಕಟ್ಟಿದ ನೋಡಿರ್ಬೇಕು, ಅಲ್ಲೇ ಕಟ್ಟಿದ್ರು ಅಲ್ಲಿದಾಗ ಗಿಡ ಹೋಗಿದ್ದು, ಅಲ್ಲಿದಾಗ ಗಿಡ ಹೋಗಿದ್ದು. ಎಷ್ಟ ಇದ್ರಾಗ ನಿಮ್ಗೆ ಯಾಕೆ ಹೇಳಿದ್ರೆ ನೀವು ಹೆಂಗ್ ಹುಡುಗರು ಈ ಲೈನ್ಗೆ ಬರ್ರಿ ಅಂತ ಹೇಳೋ ವಿಚಾರ ನಂದೈತಿ. ಇದ್ರಾಗ 25 ಟನ್ ಬೆಳೆದಿತ್ತು, 25 ಟನ್. ಈಗ ಕಬ್ಬು ಬೆಳೆಯಂಗಿಲ್ಲ ಒಂದು ಎಕರೆಗೆ, ಇದು ಅರ್ಧ ಎಕರೆ ಐತಿ, ಇದು ಗೊತ್ತೈತಿ, ಅರ್ಧ ಎಕರೆ ಐತಿ, 25 ಬೆಳೆದಿತ್ತು. ಆ ವರ್ಷ ಕೊರೋನಾ ಐತಿ ನಮ್ದು ಗೊತ್ತಿದೆ, 1999 ಕೊರೋನಾ ಐತಾವ. ಅವಾಗ 19-20 ಈ ಕ್ಯಾಪ್ಸಿಕಮ್ ಇರ್ತಿ ಇಲ್ಲಿ ಗೊತ್ತೇ. ಅಂತರಾಗ ನಮ್ಗೆ ಪಕ್ಕ ರೇಟ್ ಬರಲಿಲ್ಲ, ರೇಟ್ ಬರಲಿಲ್ಲ ಅಂದ್ರೂ ಸಹಿತ ನಮ್ಗೆ 14.5 ಲಕ್ಷ ರೂಪಾಯಿ ಇದ್ರಾಗಿ ಒಂದೇ ಬೆಳೆ. ನಿಮ್ಮ ಹುಡುಗರು ತಿರಿ ಕಟ್ಟಾಕದನ್ನ ಇದ್ರೆ ಯಾಕಪ್ಪ ಅಂದ್ರೆ ಇದ್ರ ಈ ಟೈಪ್ ತಿರಿ ಕಟ್ಸಿವೆ ಅಂತ ಬರೋದಿಲ್ಲ. ಇದಕ್ಕೆ 20 ಲಕ್ಷ ರೂಪಾಯಿ ಖರ್ಚು ಬಂದೈತಿ. 20 ಲಕ್ಷ ಬಂದ್ರೆ ಗೌರ್ಮೆಂಟ್ ನಮಗೆ 50% ಕೊಟ್ಟಿದ್ದಾರೆ, ಅಂದ್ರೆ 10 ಲಕ್ಷ ರೂಪಾಯಿ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟೈತಿ. SC ST ಇದ್ರೆ 80%, 90% ಅವ್ರಿಗೆ ಸಬ್ಸಿಡಿ ಐತಿ. ಅಂದ್ರೆ 20 ಲಕ್ಷ ಇದ್ರೆ ಬರೀ 2 ಲಕ್ಷ ತುಂಬಿದ್ರೆ ಸಾಕು. ಅವ್ರು 18 ಲಕ್ಷ ರೂಪಾಯಿ ಗೌರ್ಮೆಂಟ್ ಕೊಡ್ತಾರೆ. ಯಾರ್ಯಾರು ಮಾಡೋರು ಇದ್ರಂದ್ರೆ ನೀವು ಏನು ಮಾಡ್ಕೊಂಡು ಬೆನ್ನು ಹತ್ತಿರಿ, ಇದು ಟೆಕ್ನಾಲಜಿ ತಿಳ್ಕೊಳ್ರಿ, ಆಮೇಲೆ ಇದು ಹೆಂಗೆ ಮಾಡಬೇಕು, ಯಾವ ಬೆಳೆ ಮಾಡಬೇಕು ತಿಳ್ಕೊಂಡು ಮಾಡಿದ್ರೆ ನೀವು ಬೇಕಾದಷ್ಟು ಲಾಭ ಆಗ್ತದೆ. ಎಲ್ಲಿ ನೀವು 10 ಎಕರೆದಾಗ ದುಡಿಬೇಕಾಗಿಲ್ಲ, ಬರೀ ಅರ್ಧ ಎಕರೆ ಒಳಗಡೆ ನೀವು ಬೆಳಿತೀವಿ. ಆದರೆ ಅಲ್ಲಿ ಮಾಡುವಂಥ ಬೆಳೆನೇ ಬೇರೆ ಇರ್ತಾವೆ. ಇದು ಹೇಳಿ ಇಲ್ಲಿ ಮನೆ ಬೆಳೆ ಅಲ್ಲಿದೆ ತುಂಬ ಹೇಳಿ ಚೇಂಜ್ ಸರ್ವೆ ಹಾಕಿದ್ದಾರೆ. ಇಲ್ಲಿ ಬ್ರೊಕೊಲಿ ಹಾಕಬೇಕಾಗ್ತೈತಿ, ಆಮೇಲೆ ಜುಕುಣಿ ಅಂತ ಬರ್ತಾವ ಅವ್ನು ಹಾಕಬೇಕಾಗ್ತೈತಿ, ಆಮೇಲೆ ಕ್ಯಾಬೇಜ್ ಕೆರಡಿ ಕ್ಯಾಬೇಜ್ ಬರ್ತೈತಿ, ಆಮೇಲೆ ಕಲರ್ ಕ್ಯಾಪ್ಸಿಕಮ್ ಬರ್ತಾವ. ಪ್ಲಸ್ ಇನ್ನೊಂದು ಏನು ಬರ್ತದೆ ಬರ ಬ್ರಿಟಿಷ್ ಇಂಗ್ಲೀಷ್ ಕುಕುಂಬರ್ ಅಂತ ಬರ್ತಾವ. ಕುಕುಂಬರ್ ಸೌತೆಕಾಯಿ ಇಟ್ಟು ಅದಂತೂ ವಿಪರೀತ ಬೆಳಿತೀವಿ. ನೀವು ನೋಡಿರ್ತೀರಿ ಎಲ್ಲ ಟಿವಿಯಾಗ ಇದ್ರಾಗ ನೋಡಿದಿರಿ, ನೀವು ಯೂಟ್ಯೂಬ್ದಾಗ ನೋಡಿರ್ತೀರಿ, ಅವೆಲ್ಲ ಇದ್ರಾಗ ಬೆಳಿತೀವಿ. ನಮ್ಮ ಸೈಡ್ ಹೂವಿನ ಗಿಡಗಳು ಹಚ್ತಾರೆ, ಆದ್ರೂ ಮಾಡ್ತಾರೆ. ಗುಲಾಬಿ ಹಚ್ತಾರೆ, ಆಮೇಲೆ ಇದು ಹೂವಿನ ಗಿಡನೂ ಹಚ್ತಾರೆ. ಇದು ಭಾಳ ಉಪಯೋಗ ಐತಿ ಮಾಡೋದು. ಅದಕ್ಕೆ ಇಲ್ಲ ಇದು ನೀವು ಮಾಡಿರಪ್ಪ ಅಂದ್ರೆ ನೀವು ರೊಕ್ಕ ಮಾತ್ರ 1000ದಾಗಲ್ಲ ಲಕ್ಷದಾಗಲ್ಲ ಮಾರ್ಕೆಟ್ ಸಿಗ್ತೈತಿ. ಮಾರ್ಕೆಟ್ನು ಎಲ್ಲನೂ ಮಹಾರಾಷ್ಟ್ರದಿಂದ ಬರ್ತೈತಿ, ಲೋಕಲ್ ಮಾರ್ಕೆಟ್ ಇಲ್ಲ. ಲೋಕಲ್ ಬೆಳಗಾವಿ ಪೇಟೆಗೂ ಮಾರಂಗಿಲ್ಲ. ಅವ್ರು ಹೋಗ್ತಾರೆ, ಅಲ್ಲಿ ಓದಿ ಏನು ಮಾಡ್ತಾರೆ ಎಲ್ಲ ಕಡೆಯಿಂದ ಕೂಡಿಸಿ ತಂದು ಗ್ರೇಡ್ ಮಾಡಿ ಚಲೋ ಇದ್ದದ್ದು ಬೇರೆ ದೇಶಕ್ಕೆ ಕಳ್ಸಾರೆ. ಆಮೇಲೆ ಸುಮಾರು ಇದ್ವಲ್ಲ ಇಲ್ಲಿ ಲೋಕಲ್ ಯಾರ್ಯಾರು ಕೊಟ್ಕೊಳ್ಳೋದು. ಯಾವ್ದು 2.5 ತಿಂಗಳು ಖತಮ್. 2.5 ತಿಂಗಳು. ಈಗ ನಾವು 200 ಗಂಟೆ ಹೋಗಿರ್ತಾಗ 200 ದಿನ ಕಳಿಸಿದ್ವಿ. ಈಗ ಕ್ಯಾಪ್ಸಿಕಮ್ ಬೇಕಾದ್ರೆ ನೀವು ಅದಕ್ಕೆ ತರುವ ಭಾಳ ಸುಟ್ಟು ಬರೋದು. 11 ರೂಪಾಯಿಗೆ ಒಂದು ತರು ಅದು, 11, 12 ರೂಪಾಯಿ ಒಂದು ತರು ತಗೋತಾರೆ. ಆದ್ರೆ ಅದು ಕ್ವಾಲಿಟಿನೂ ಹಂಗೆ ಇರ್ತೈತಿ. ಅದನ್ನ ಚಲೋ ಬೆಳೆದ್ರಪ್ಪ ಅಂದ್ರೆ ಹೇಳಿದ್ನಲ್ಲ ನಿಮ್ಗೆ ಲಕ್ಷ ಗಟ್ಟಲೆ ರೊಕ್ಕ. ಅದು ಮಾಡೋರಿಗೆ ಮಾಡೋ ಉದ್ದೇಶ ಏನ್ರಿ ಇದ್ರಾಗ ಏನಾಗೈತಿ ಬಾರ, ಇದು ರೆಸ್ಟ್ರಿಕ್ಟೆಡ್ ಫಾರ್ಮಿಂಗ್. ಇದು ರೆಸ್ಟ್ರಿಕ್ಟೆಡ್ ಏನು, ಇದ್ರಾಗ ವಾತಾನುಕೂಲಿ ವೈರಸ್ನು ಕಂಟ್ರೋಲ್ ಆಗ್ತಾವ. ಎಲ್ಲಾನು ಯಾವ್ದನ್ನು ಪೂರ ಹೋಗ್ತದೆ ಅಂತ ಯಾರಿಗೂ ಹೇಳಕ್ ಆಗೋದಿಲ್ಲ. 100ಕ್ಕೆ 90% ನಾವು ಕಂಟ್ರೋಲ್ ಮಾಡ್ಬೋದು. ಇದು ಕೀಟಗಳನ್ನ ಕಂಟ್ರೋಲ್ ಮಾಡ್ಬೋದು, ಮತ್ತು ಏನು ಹ್ಯುಮಿಡಿಟಿ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಇಲ್ಲಿ ಬೆಳೆಯುವಂಥ ಬೆಳೆನೂ ಭಾಳ ಚಂದ ಗ್ರೋತ್ ಬೆಳಿತೈತಿ. ಎಲ್ಲನೂ ಇದು ಹೇಳಿ ಈ ಟೆಕ್ನಿಕ್ ಬರ್ಬೇಕಾದ್ರೆ ಚೆನ್ನಾಗಿ ತಿಳ್ಕೊಂಡೇ ಇದು ಮಾಡ್ಬೋದು. ಇದು ನೀವು ಕೈ ಹಾಕಿದ್ರೆ ಕೈ ಸುಟ್ಕೋತೀವಿ. ಯಾಕಂದ್ರೆ ಇದು ಹಾಕೋ ರೊಕ್ಕ ಭಾಳ ಐತಿ. ರೊಕ್ಕ ಭಾಳ ಐತೆ ಅಂದಾಗ ನಾವು ಹಾಕಿದ್ರೆ ತೆಗಿಬೇಕು. ನನಗೆ ಬಂತು, ನಾವು ವರ್ಷ ಮಾಡಿದ್ವಿ. ನಮ್ಮ ಮಗ ಹೇಳಿದ್ರೆ ಇಂಜಿನಿಯರ್ನ ಭಾಳ ಕಟ್ಬಿಟ್ಟು ಮಾಡಿ ನಾವು ಏನು ಮಾಡಿಕೊಂಡು ಒಂದೇ ವರ್ಷ ಬರುವಂಗೆ ಮಾಡಿ 14.5 ಲಕ್ಷ ಒಮ್ಮೆ ಬಂತು. ಒಂದೇ ಹೊಡ್ತಕ್ಕಂದ್ರೆ ನಾವೆಲ್ಲ ಸಾಲ ತೆಗಿತೀವಿ. KVGಯಾಗ ಸಾಲ ಮಾಡಿದ್ವಿ. ಅವ್ರು ಹಂಗೆ ಕೊಡೋದಿಲ್ಲ, ಸಾಲ ಬೇಕು ಅವ್ರಿಗೆ. ಒಂದು ವರ್ಷ ಇನ್ನೂ ಕೊರೋನಾ ಇರಲಿಲ್ಲ ಅಂದ್ರೆ ಅದು ಇನ್ನೂ ಹೆಚ್ಚಾಕೆ, ಇನ್ನೂ ಒಂದು 50 ಲಕ್ಷ ರೂಪಾಯಿ ಹಾಕಿ. ಮತ್ತೆ ಯಾವ ಬ್ರೀಡ್ ಹಾಕಿದ್ರಿ? ಬ್ರೊಕೊಲಿ ಬರ್ತದೆ, ಹಸಿರು ಫ್ಲವರ್, ಅದು ಎಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಹಾಕಿ. ಮತ್ತು ಇಲ್ಲ ರಿಲಯನ್ಸ್ ತೊಗೋತಾರೆ, 3 ತೊಗೋತಾರೆ. ಅಲ್ಲಿ ನೋಡಿರ್ಬೇಕು, ಅಲ್ಲಿ ಯಾವುದಲ್ಲಿ ಹೆಸರು ಇರ್ತಾರೋ ಹೊರಗೆ ಮಾಡಕ್ಕೆ ಮಾರೋದಿಲ್ಲ. ಹೊರಗಿನವ್ರಿಗೆ ಗೊತ್ತಿಲ್ಲ, ಹೊರಗೆ ಬೆಳಿತಾರೆ ನಿಮ್ಗೆ ಮಾರೋದೇ ಇಲ್ಲ, ಗೊತ್ತೂ ಇಲ್ಲ. ಭಾಳ ಬರ್ತೈತಿ ಇಳುವರಿ. ಹಸಿರು ಬ್ರೊಕೊಲಿ ಏನಿದ್ದಾಗ ಬ್ರೊಕೊಲಿ ಅಂದಿಲ್ಲ, ಎದ್ದೋ ಬರ್ತದೆ, ಭಾಳ ಬೆಳೆ ಬರ್ತದೆ. ಅದೇನು ದೊಡ್ಡ ಇದಕ್ಕಿಂತಲೂ ರಫ್ ಬೆಳೆ ಇರೋದು. ಮತ್ತು ಇನ್ನೂ ಇದು ಸೂಪರ್ ರೆಡ್ ಕ್ಯಾಬೇಜ್ ಅಂತ ಬರ್ತೈತಿ, ಹಸಿರು ಕೆಂಪು ಕ್ಯಾಬೇಜ್ ಅವೆಲ್ಲ ಎಕ್ಸಾಟಿಕ್ ಬರ್ತಾರೆ.